ಸೆಪ್ಟೆಂಬರ್ 2025 ಮೀನರಾಶಿಯವರ ತಿಂಗಳ ಭವಿಷ್ಯ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಸೆಪ್ಟೆಂಬರ್ 2025 ಈ ತಿಂಗಳಲ್ಲಿ ಮೀನರಾಶಿಯವರ ತಿಂಗಳ ಭವಿಷ್ಯ ಹೇಗಿದೆ ಎಂಬುದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಸೆಪ್ಟೆಂಬರ್ 2025ರಲ್ಲಿ ಮೀನರಾಶಿಯ ಮೇಲೆ ಶನಿ, ಗುರು, ರಾಹು ಮತ್ತು ಕೇತುಗಳ ಪ್ರಭಾವವು ವಿಶಿಷ್ಟವಾಗಿರುತ್ತದೆ. ಶನಿ ಗ್ರಹವು ನಿಮ್ಮ ರಾಶಿಯಲ್ಲೇ ಇರುವುದರಿಂದ ಕೆಲವೊಂದು ಸವಾಲುಗಳು ಮತ್ತು ಒತ್ತಡಗಳು ಎದುರಾಗಬಹುದು. ಆದರೆ ಶನಿಯ ಈ ಪ್ರಭಾವದಿಂದ ನಿಮ್ಮ ಶ್ರಮ, ತಾಳ್ಮೆ ಮತ್ತು ಶಿಸ್ತು ಹೆಚ್ಚಿ ನೀವು ಮಾಡುವ ಕೆಲಸಗಳಲ್ಲಿ ಗಟ್ಟಿಯಾದ ಬುನಾದಿಯನ್ನು ಹಾಕಿಕೊಳ್ಳಲು ಸಾಧ್ಯವಾಗುತ್ತದೆ. ಗುರುವಿನ ಪ್ರಭಾವದಿಂದ ಹೊಸ ಅವಕಾಶಗಳು, ಜ್ಞಾನ ಮತ್ತು ಸಕಾರಾತ್ಮಕ ಚಿಂತನೆಗಳು ನಿಮ್ಮಲ್ಲಿ ಮೂಡುತ್ತವೆ. ಇದು ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ರಾಹು ಕೇತುಗಳ ಪ್ರಭಾವವು ಕೆಲವೊಮ್ಮೆ ಅನಿರೀಕ್ಷಿತ ಘಟನೆಗಳು ಅಥವಾ ಗೊಂದಲಗಳನ್ನು ತರಬಹುದು, ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಅವುಗಳನ್ನು ನಿಭಾಯಿಸಬಹುದು. ಈ ತಿಂಗಳಲ್ಲಿ ಮೀನರಾಶಿಯವರು ತಮ್ಮ ಆಂತರಿಕ ಶಕ್ತಿ ಮತ್ತು ಸ್ಥಿರತೆಯನ್ನು ಕಂಡುಕೊಳ್ಳುವ ಸಮಯ. ವೈಯಕ್ತಿಕ ಜೀವನದಲ್ಲಿ ನೀವು ಹೆಚ್ಚು ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವಿರಿ. ನಿಮ್ಮ ನಿರ್ಧಾರಗಳು ಮತ್ತು ಮಾತುಗಳಿಗೆ ಹೆಚ್ಚಿನ ಮೌಲ್ಯ ಸಿಗುತ್ತದೆ. ವೃತ್ತಿ ಜೀವನದಲ್ಲಿ ಸವಾಲುಗಳು ಇರಬಹುದಾದರೂ ಅವು ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಒಳ್ಳೆಯ ಅವಕಾಶಗಳನ್ನು ಒದಗಿಸುತ್ತವೆ. ಆರ್ಥಿಕವಾಗಿ ಖರ್ಚು ಮತ್ತು ಆದಾಯದ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಒಗ್ಗಟ್ಟು ಹೆಚ್ಚುತ್ತದೆ. ಹೊಸ ಗುರಿಗಳನ್ನು ತಲುಪಲು ನಿಮ್ಮ ಮನಸ್ಸಿನಲ್ಲಿ ಒಂದು ಬಲವಾದ ನಿರ್ಧಾರ ಮೂಡುತ್ತದೆ. ಆರೋಗ್ಯದ ಬಗ್ಗೆ ಜಾಗರೂಕರಾಗಿದ್ದರೆ ಯಾವುದೇ ದೊಡ್ಡ ಸಮಸ್ಯೆಗಳು ಎದುರಾಗುವುದಿಲ್ಲ. ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಿ ಮಾನಸಿಕ ನೆಮ್ಮದಿ ಮತ್ತು ಶಾಂತಿ ದೊರೆಯುತ್ತದೆ. ಒಟ್ಟಾರೆಯಾಗಿ ಈ ತಿಂಗಳು ಮೀನರಾಶಿಯವರಿಗೆ ಸ್ಥಿರತೆ, ಪ್ರಗತಿ ಮತ್ತು ಸ್ವಪರಿಚಯದ ಮಾರ್ಗವನ್ನು ತೋರಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ತಿಂಗಳು ಮೀನರಾಶಿಯವರ ವೃತ್ತಿ ಜೀವನದಲ್ಲಿ ಶನಿ ಮತ್ತು ಗುರುನ ಪ್ರಭಾವ ಪ್ರಮುಖವಾಗಿರುತ್ತದೆ. ಶನಿ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಕೆಲಸದಲ್ಲಿ ಹೆಚ್ಚಿನ ಹೊಣೆಗಾರಿಕೆ ಮತ್ತು ಒತ್ತಡ ಹೆಚ್ಚಬಹುದು. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಫಲಿತಾಂಶ ಪಡೆಯಲು ನೀವು ದೀರ್ಘಕಾಲ ಕೆಲಸ ಮಾಡಬೇಕಾಗಬಹುದು. ಹಳೆಯ ಯೋಜನೆಗಳನ್ನು ಪೂರ್ಣಗೊಳಿಸಲು ಇದು ಉತ್ತಮ ಸಮಯ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಹಿರಿಯರ ಗಮನಕ್ಕೆ ಬರುತ್ತದೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಪ್ರಾಜೆಕ್ಟ್ಗಳು ಅಥವಾ ದೊಡ್ಡ ಜವಾಬ್ದಾರಿಗಳು ಸಿಗಬಹುದು. ಈ ಜವಾಬ್ದಾರಿಗಳು ನಿಮ್ಮ ಮೇಲೆ ಒತ್ತಡ ಹಾಕಿದರೂ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಇದು ಸರಿಯಾದ ಅವಕಾಶ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಕಾಯ್ದುಕೊಳ್ಳಲು ಪ್ರಯತ್ನಿಸಿ, ಏಕೆಂದರೆ ಕೆಲವೊಮ್ಮೆ ಅವರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ವ್ಯಾಪಾರ ಮತ್ತು ಸ್ವಂತ ಉದ್ಯಮದಲ್ಲಿರುವ ಮೀನರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶಗಳ ಕಾಲ. ಹೊಸ ಹೂಡಿಕೆ ಮಾಡುವಾಗ ಎಚ್ಚರಿಕೆ ಅಗತ್ಯ, ಏಕೆಂದರೆ ರಾಹುವಿನ ಪ್ರಭಾವದಿಂದ ತಪ್ಪು ನಿರ್ಧಾರಗಳು ನಷ್ಟ ತರಬಹುದು. ಆದರೆ ಹಳೆಯ ಗ್ರಾಹಕರಿಂದ ಉತ್ತಮ ಆದಾಯ ಬರುವ ಸಾಧ್ಯತೆ ಇದೆ. ಯೋಚಿತವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಮಾಡಿದ ವ್ಯವಹಾರಗಳು ಲಾಭ ತರುತ್ತವೆ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಈ ತಿಂಗಳು ಸ್ವಲ್ಪ ನಿಧಾನಗತಿಯಲ್ಲಿ ಫಲಿತಾಂಶಗಳು ಸಿಗಬಹುದು. ತಾಳ್ಮೆ ಮತ್ತು ನಿರಂತರ ಪ್ರಯತ್ನದಿಂದ ತಿಂಗಳ ಕೊನೆಯ ಭಾಗದಲ್ಲಿ ಉತ್ತಮ ಸಂದರ್ಶನ ಅಥವಾ ಅವಕಾಶಗಳು ದೊರಕುವ ಸಾಧ್ಯತೆ ಇದೆ. ತಾಂತ್ರಿಕ ಕ್ಷೇತ್ರ ಅಥವಾ ಸೃಜನಾತ್ಮಕ ಉದ್ಯಮಗಳಲ್ಲಿ ಕೆಲಸ ಮಾಡುವವರಿಗೆ ಲಾಭದಾಯಕ ಸಮಯವಾಗಿರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರವಾಗಿ ನೋಡುವುದಾದರೆ ಈ ತಿಂಗಳು ಸೆಪ್ಟೆಂಬರ್ 2025ರಲ್ಲಿ ಮೀನರಾಶಿಯವರ ಆರ್ಥಿಕ ಸ್ಥಿತಿ ಸ್ಥಿರವಾಗಿ ಮತ್ತು ಜವಾಬ್ದಾರಿಯುತವಾಗಿ ಇರುತ್ತದೆ. ಈ ತಿಂಗಳಲ್ಲಿ ಆದಾಯವು ನಿಧಾನವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆ, ಆದರೆ ಅದರೊಂದಿಗೆ ಖರ್ಚುಗಳು ಸಹ ಏರಿಕೆಯಾಗಬಹುದು. ವಿಶೇಷವಾಗಿ ಕುಟುಂಬದ ಅವಶ್ಯಕತೆಗಳು, ಆರೋಗ್ಯ ಸಂಬಂಧಿತ ವೆಚ್ಚಗಳು ಅಥವಾ ಮನೆ ರಿಪೇರಿಗಾಗಿ ಹೆಚ್ಚುವರಿ ಹಣ ಖರ್ಚಾಗಬಹುದು. ಆದ್ದರಿಂದ ಹಣವನ್ನು ಎಚ್ಚರಿಕೆಯಿಂದ ಮತ್ತು ಯೋಜಿತವಾಗಿ ಬಳಸುವುದು ಅತ್ಯಂತ ಅಗತ್ಯ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿಗಳಿಂದ ಹಣಕಾಸು ಪ್ರೋತ್ಸಾಹ ಅಥವಾ ಬೋನಸ್ ದೊರೆಯುವ ನಿರೀಕ್ಷೆ ಇದೆ. ವ್ಯವಹಾರದಲ್ಲಿರುವವರಿಗೆ ಹಳೆಯ ಬಾಕಿ ಉಳಿದ ಹಣ ವಸೂಲಿ ಮಾಡುವ ಅಥವಾ ಹಳೆಯ ಒಪ್ಪಂದಗಳಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ. ಆದಾಗ್ಯೂ ಹೊಸ ಹೂಡಿಕೆಗಳಲ್ಲಿ ತರಾತುರಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ, ಏಕೆಂದರೆ ರಾಹುವಿನ ಪ್ರಭಾವದಿಂದ ನಷ್ಟ ಉಂಟಾಗಬಹುದು. ಕುಟುಂಬದ ಬೆಂಬಲದೊಂದಿಗೆ ಆಸ್ತಿ ಅಥವಾ ಹೂಡಿಕೆಗಳನ್ನು ಮಾಡುವ ಯೋಚನೆ ಇದ್ದರೆ ಅದು ಯಶಸ್ವಿಯಾಗಬಹುದು, ಆದರೆ ಅದರ ಬಗ್ಗೆ ಸಾಕಷ್ಟು ಪರಿಶೀಲನೆ ನಡೆಸಬೇಕು. ಬ್ಯಾಂಕ್ ಸಾಲ ಅಥವಾ ಇತರ ಸಾಲಗಳನ್ನು ತೆಗೆದುಕೊಳ್ಳುವಾಗ ತಾಳ್ಮೆಯಿಂದ ಮತ್ತು ಎಚ್ಚರಿಕೆಯಿಂದ ಇರಬೇಕು. ಆರ್ಥಿಕ ಒತ್ತಡ ಇದ್ದರೂ ತಿಂಗಳ ಕೊನೆಯಲ್ಲಿ ಅದರಿಂದ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗುತ್ತದೆ.
ಹಣಕಾಸಿನ ಲಾಭಕ್ಕಿಂತ ಹೆಚ್ಚಾಗಿ ಈ ತಿಂಗಳು ಹಣ ಉಳಿಸುವ ಮತ್ತು ಸರಿಯಾಗಿ ನಿರ್ವಹಿಸುವ ಶಿಸ್ತನ್ನು ಬೆಳೆಸಲು ಉತ್ತಮ ಕಾಲ. ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನ ಸಾಧಿಸಿದರೆ ಭವಿಷ್ಯಕ್ಕೆ ಬಲವಾದ ಆರ್ಥಿಕ ಬುನಾದಿ ಹಾಕಿಕೊಳ್ಳಲು ಸಾಧ್ಯವಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರವಾಗಿ ಬಂದರೆ ಈ ತಿಂಗಳು ಮೀನರಾಶಿಯವರ ಆರೋಗ್ಯದ ಮೇಲೆ ಶನಿ ಮತ್ತು ಕೇತುವಿನ ಪ್ರಭಾವ ಹೆಚ್ಚಿರಲಿದೆ. ಶನಿಯ ಕಾರಣದಿಂದ ದೈಹಿಕವಾಗಿ ದಣಿವು ಮತ್ತು ಬೆನ್ನು ನೋವಿನಂತಹ ಸಮಸ್ಯೆಗಳು ಎದುರಾಗಬಹುದು. ಕೆಲಸದ ಒತ್ತಡ ಮತ್ತು ಹೆಚ್ಚಾದ ಜವಾಬ್ದಾರಿಗಳು ಮಾನಸಿಕ ಒತ್ತಡಕ್ಕೂ ಕಾರಣವಾಗಬಹುದು. ಇದರಿಂದ ನಿದ್ರೆಯ ಕೊರತೆ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ನಿಯಮಿತ ವಿಶ್ರಾಂತಿ ಮತ್ತು ವ್ಯಾಯಾಮಕ್ಕೆ ಆದ್ಯತೆ ನೀಡುವುದು ಅತ್ಯಗತ್ಯ. ಕೇತುವಿನ ಪ್ರಭಾವದಿಂದ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಹೆಚ್ಚಾಗಬಹುದು. ಅಜೀರ್ಣ, ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆಯ ತೊಂದರೆಗಳು ಎದುರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಹೊರಗಿನ ಆಹಾರ ಸೇವನೆಗಿಂತ ಮನೆಯಲ್ಲಿ ತಯಾರಿಸಿದ ತಾಜಾ ಆಹಾರಕ್ಕೆ ಒತ್ತು ನೀಡುವುದು ಉತ್ತಮ. ದೇಹದಲ್ಲಿ ನೀರಿನ ಪ್ರಮಾಣವನ್ನು ಹೆಚ್ಚಾಗಿರುವಂತೆ ನೋಡಿಕೊಳ್ಳಿ. ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಕೆಲಸ ಮತ್ತು ವೈಯಕ್ತಿಕ ಜೀವನದ ಜವಾಬ್ದಾರಿಗಳು ನಿಮಗೆ ಒತ್ತಡ ತರಬಹುದು. ಧ್ಯಾನ, ಯೋಗ ಮತ್ತು ಪ್ರಾಣಾಯಾಮದಂತಹ ಆಧ್ಯಾತ್ಮಿಕ ಚಟುವಟಿಕೆಗಳು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ನೀಡುತ್ತವೆ. ಪ್ರಕೃತಿಯ ನಡುವೆ ಸಮಯ ಕಳೆಯುವುದು, ಸಣ್ಣ ಪ್ರವಾಸ ಹೋಗುವುದು ಅಥವಾ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವುದು ಒತ್ತಡ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹಿರಿಯರು ಮತ್ತು ಮಧ್ಯವಯಸ್ಕ ಮೀನರಾಶಿಯವರು ತಮ್ಮ ಹೃದಯ ಮತ್ತು ರಕ್ತದೊತ್ತಡದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ನಿಯಮಿತ ವೈದ್ಯಕೀಯ ತಪಾಸಣೆಗಳನ್ನು ನಿರ್ಲಕ್ಷಿಸಬೇಡಿ. ತಿಂಗಳ ಕೊನೆಯ ಭಾಗದಲ್ಲಿ ನಿಮ್ಮ ಆರೋಗ್ಯವು ಸುಧಾರಿಸುವ ನಿರೀಕ್ಷೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಪ್ರೀತಿ ವಿಚಾರಕ್ಕೆ ಬಂದರೆ ಈ ತಿಂಗಳು ನಿಮಗೆ ಮೀನರಾಶಿಯವರ ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲಿ ಗುರು ಮತ್ತು ಶುಕ್ರನ ಪ್ರಭಾವ ಹೆಚ್ಚಾಗಿ ಕಾಣುತ್ತದೆ. ಶುಕ್ರನ ಕಾರಣದಿಂದ ದಾಂಪತ್ಯ ಜೀವನದಲ್ಲಿ ಸೌಹಾರ್ದತೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ನಿಮ್ಮಿಬ್ಬರ ನಡುವಿನ ಪರಸ್ಪರ ತಿಳುವಳಿಕೆ ಹೆಚ್ಚಿ ಹಳೆಯ ಗೊಂದಲಗಳು ಬಗೆಹರಿಯುತ್ತವೆ. ಮಕ್ಕಳಿಗೆ ಸಂಬಂಧಿಸಿದಂತೆ ಸಂತಸದ ಸುದ್ದಿ ಕೇಳಿಬರಬಹುದು. ಕುಟುಂಬದಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು, ಆದರೆ ಸಂವಹನ ಮತ್ತು ತಾಳ್ಮೆಯಿಂದ ಅವುಗಳನ್ನು ನಿಭಾಯಿಸಬಹುದು. ಹಿರಿಯರ ಜೊತೆ ಗೌರವ ಮತ್ತು ವಿಧೇಯತೆಯಿಂದ ನಡೆದುಕೊಂಡರೆ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಮತ್ತು ಸಣ್ಣ ಸಮಾರಂಭಗಳಲ್ಲಿ ಭಾಗವಹಿಸುವುದು ನಿಮ್ಮ ಮನಸ್ಸಿಗೆ ಸಂತೋಷ ನೀಡುತ್ತದೆ. ಪ್ರೇಮ ಸಂಬಂಧದಲ್ಲಿರುವ ಮೀನರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಇನ್ನಷ್ಟು ಹತ್ತಿರವಾಗುವ ಸಾಧ್ಯತೆ ಇದೆ. ಹೊಸ ಪ್ರೇಮ ಸಂಬಂಧಗಳು ಆರಂಭವಾಗುವ ಸೂಚನೆಗಳು ಇವೆ. ಆದರೆ ರಾಹುವಿನ ಪ್ರಭಾವದಿಂದ ಕೆಲವೊಮ್ಮೆ ಅನಿಶ್ಚಿತತೆ ಅಥವಾ ಗೊಂದಲಗಳು ಉಂಟಾಗಬಹುದು. ಆದ್ದರಿಂದ ನಿಮ್ಮ ಮಾತು ಮತ್ತು ನಿರ್ಧಾರಗಳು ಸ್ಪಷ್ಟವಾಗಿರಲಿ. ವಿವಾಹ ಯೋಚನೆ ಮಾಡುವವರಿಗೆ ಈ ತಿಂಗಳು ಉತ್ತಮ ಅವಕಾಶಗಳನ್ನು ತರುತ್ತದೆ. ಕುಟುಂಬದ ಬೆಂಬಲದೊಂದಿಗೆ ಮದುವೆ ವಿಷಯದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಇನ್ನು ವೀಕ್ಷಕರೇ, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ವಿಚಾರವಾಗಿ ಬಂದರೆ ಈ ತಿಂಗಳು ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಬುಧ ಮತ್ತು ಗುರುನ ಪ್ರಭಾವ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಈ ತಿಂಗಳು ಅಧ್ಯಯನದಲ್ಲಿ ನಿಮ್ಮ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ಉತ್ತಮಗೊಳ್ಳುತ್ತದೆ. ಇದರಿಂದ ಪಾಠಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಉತ್ತಮ ಫಲಿತಾಂಶಗಳು ಸಿಗುವ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರು ಹೆಚ್ಚು ಶ್ರಮ ಹಾಕಿದರೆ ಯಶಸ್ಸು ಸಾಧಿಸುತ್ತಾರೆ. ಗುರುವಿನ ಅನುಗ್ರಹದಿಂದ ಉನ್ನತ ವಿದ್ಯಾಭ್ಯಾಸ ಬಯಸುವ ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನ ಮತ್ತು ಹೊಸ ಅವಕಾಶಗಳು ದೊರಕುತ್ತವೆ. ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೂ ಸಹಕಾರಿಯಾದ ಸೂಚನೆಗಳು ಈ ತಿಂಗಳಲ್ಲಿ ಲಭ್ಯವಾಗಬಹುದು. ಆದರೆ ಶನಿ ಮತ್ತು ರಾಹುವಿನ ಪ್ರಭಾವದಿಂದ ಕೆಲವೊಮ್ಮೆ ಮನಸ್ಸು ಚಂಚಲವಾಗಿ ಏಕಾಗ್ರತೆ ಕುಂದಬಹುದು. ವಿಶೇಷವಾಗಿ ಮೊಬೈಲ್, ಸಾಮಾಜಿಕ ಜಾಲತಾಣಗಳು ಮತ್ತು ಇತರ ಅನಗತ್ಯ ವ್ಯತ್ಯಯಗಳಿಂದ ಅಧ್ಯಯನದ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಸಮಯ ನಿರ್ವಹಣೆ ಮತ್ತು ನಿಯಮಿತ ಓದು ಅತ್ಯಂತ ಅವಶ್ಯಕ. ಕಲಾತ್ಮಕ, ತಾಂತ್ರಿಕ ಮತ್ತು ಸಂಶೋಧನಾ ಕ್ಷೇತ್ರಗಳಲ್ಲಿರುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಹೊಸ ಕಲಿಕೆ ಮತ್ತು ಉತ್ತಮ ಸಾಧನೆಗಳ ಅವಕಾಶಗಳನ್ನು ತರುತ್ತದೆ. ಶಿಕ್ಷಕರ ಮಾರ್ಗದರ್ಶನ ಮತ್ತು ಸ್ನೇಹಿತರ ಸಹಕಾರದಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ವೀಕ್ಷಕರೇ, ನಿಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಮೀನರಾಶಿಯವರ ಆಧ್ಯಾತ್ಮಿಕ ಪ್ರಗತಿಗೆ ಶನಿ ಮತ್ತು ಗುರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಶನಿ ನಿಮ್ಮಲ್ಲಿ ಶಿಸ್ತು, ತಾಳ್ಮೆ ಮತ್ತು ಆತ್ಮ ಪರಿಶೀಲನೆಯನ್ನು ಹೆಚ್ಚಿಸುತ್ತಾನೆ. ಗುರುನ ಪ್ರಭಾವದಿಂದ ಧಾರ್ಮಿಕ ವಿಚಾರಗಳು, ಧ್ಯಾನ ಮತ್ತು ತತ್ವಚಿಂತನೆಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ. ಈ ತಿಂಗಳಲ್ಲಿ ಕೆಲವೊಮ್ಮೆ ರಾಹು ಮತ್ತು ಕೇತುವಿನ ಪ್ರಭಾವದಿಂದ ಮನಸ್ಸಿನಲ್ಲಿ ಗೊಂದಲಗಳು ಬರಬಹುದು. ಆದ್ದರಿಂದ ಆಧ್ಯಾತ್ಮಿಕ ಕೇಂದ್ರೀಕರಣದ ಅಗತ್ಯ ಹೆಚ್ಚಿರುತ್ತದೆ. ಗ್ರಹಣಗಳ ಪ್ರಭಾವ. ಸೆಪ್ಟೆಂಬರ್ನಲ್ಲಿ ಸಂಭವಿಸುವ ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣದ ಒಂದು ವೇಳೆ ಸಂಭವಿಸಿದರೆ ಪ್ರಭಾವವು ಮೀನರಾಶಿಯವರ ಮನಸ್ಸಿನ ಸ್ಥಿರತೆಯ ಮೇಲೆ ಸ್ವಲ್ಪ ಪರಿಣಾಮ ಬೀರಬಹುದು.
ಈ ಸಮಯದಲ್ಲಿ ಜಪ, ಧ್ಯಾನ ಅಥವಾ ಮಂತ್ರ ಪಠಣವು ಹೆಚ್ಚು ಫಲಕಾರಿಯಾಗುತ್ತದೆ. ಗ್ರಹಣದ ಸಮಯದಲ್ಲಿ ಶಾಂತವಾಗಿರುವುದು, ಗಾಯತ್ರಿ ಮಂತ್ರ ಅಥವಾ ಮಹಾಮೃತ್ಯುಂಜಯ ಮಂತ್ರ ಜಪಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ. ಪರಿಹಾರಗಳು: ಪ್ರತಿ ಶನಿವಾರ ಶನಿ ದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚುವುದು ಬಹಳ ಫಲಕಾರಿಯಾಗಿದೆ. ಮಂಗಳವಾರ ಮತ್ತು ಶನಿವಾರ ಹನುಮಾನ್ ದೇವರ ಆರಾಧನೆ ಮಾಡುವುದು ಶುಭ. ಗುರುವಾರದಂದು ದೇವರಿಗೆ ಹಳದಿ ಹೂವು ಅಥವಾ ಹಳದಿ ವಸ್ತ್ರ ಅರ್ಪಿಸುವುದು ಉತ್ತಮ. ಆರಾಧನೆ ಮಾಡಬೇಕಾದ ದೇವತೆಗಳು: ಶನಿದೇವ ಕರ್ಮಶುದ್ಧಿಗಾಗಿ, ಶಿವ ಮನಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗಾಗಿ, ಲಕ್ಷ್ಮೀದೇವಿ ಆರ್ಥಿಕ ಸ್ಥಿರತೆಗಾಗಿ. ಮಂತ್ರಗಳು: ಓಂ ಶಂ ಶನೈಶ್ಚರಾಯ ನಮಃ, ಶನಿ ಪರಿಹಾರಕ್ಕೆ. ಓಂ ನಮಃ ಶಿವಾಯ, ಶಾಂತಿ, ಭಕ್ತಿ ಹಾಗೂ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸಲು. ಓಂ ಮಹಾಲಕ್ಷ್ಮಿಯೇ ನಮಃ, ಸಂಪತ್ತಿಗಾಗಿ. ಸೆಪ್ಟೆಂಬರ್ 2025ರಲ್ಲಿ ಮೀನರಾಶಿಯವರು ಗ್ರಹಣದ ಸಮಯದಲ್ಲಿ ಎಚ್ಚರಿಕೆಯಿಂದಿದ್ದು ನಿಯಮಿತ ಮಂತ್ರಜಪ ಮತ್ತು ಧ್ಯಾನ ಮಾಡಿದರೆ ಆತ್ಮಶಕ್ತಿ ಹೆಚ್ಚಾಗಿ ಜೀವನದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಅನುಭವಿಸುವರು. ವೀಕ್ಷಕರೇ, ನಿಮ್ಮ ಅದೃಷ್ಟದ ಸೂಚನೆಗಳು. ಮೀನರಾಶಿಯವರಿಗೆ ಗುರು ಮತ್ತು ಶನಿಯ ಯೋಗದಿಂದ ಅದೃಷ್ಟದ ಶಕ್ತಿಗಳು ಬಲವಾಗುತ್ತವೆ. ಹೊಸ ಅವಕಾಶಗಳು, ಉತ್ತಮ ಸಂಪರ್ಕಗಳು ಮತ್ತು ಆಕಸ್ಮಿಕ ಲಾಭಗಳ ಸಾಧ್ಯತೆ ಇದೆ. ಕೆಲವೊಮ್ಮೆ ರಾಹುಕೇತುವಿನ ಪ್ರಭಾವದಿಂದ ತಾಳ್ಮೆ ಕಳೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಆದರೆ ಆತ್ಮವಿಶ್ವಾಸ ಮತ್ತು ಪರಿಶ್ರಮದಿಂದ ಮುಂದುವರಿದರೆ ಭಾಗ್ಯ ನಿಮ್ಮ ಕಡೆಗೆ ತಿರುಗುತ್ತದೆ. ಈ ತಿಂಗಳಲ್ಲಿ ಬರುವ ಅವಕಾಶಗಳನ್ನು ಗುರುತಿಸಿ ಬಳಸಿಕೊಳ್ಳುವುದು ಅತ್ಯಂತ ಮುಖ್ಯ. ವಿಶೇಷವಾಗಿ ಕೆಲಸ, ವ್ಯವಹಾರ ಮತ್ತು ವಿದ್ಯಾಭ್ಯಾಸದಲ್ಲಿ ಅದೃಷ್ಟ ನಿಮ್ಮ ಜೊತೆಗಿರಲಿದೆ. ಅದೃಷ್ಟದ ದಿನಗಳು: ಗುರುವಾರ ಮತ್ತು ಮಂಗಳವಾರ ಈ ತಿಂಗಳಲ್ಲಿ ನಿಮಗೆ ಶುಭದ ದಿನಗಳಾಗಿವೆ. ಈ ದಿನಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚು ಫಲಪ್ರದವಾಗುತ್ತವೆ. ಅದೃಷ್ಟದ ಸಂಖ್ಯೆಗಳು: 2, 3 ಮತ್ತು 7 ಸಂಖ್ಯೆಗಳು ಈ ತಿಂಗಳಲ್ಲಿ ವಿಶೇಷ ಅದೃಷ್ಟದ ಸೂಚನೆಗಳನ್ನು ನೀಡುತ್ತವೆ. ಈ ಸಂಖ್ಯೆಗಳೊಂದಿಗೆ ಸಂಬಂಧಪಟ್ಟ ದಿನಾಂಕಗಳಲ್ಲಿ ಉದಾ 2, 3, 7, 11, 12, 16, 20, 21, 25, 29, 30 ಶುಭ ಫಲ ಹೆಚ್ಚಾಗುವ ಸಾಧ್ಯತೆ ಇದೆ. ಅದೃಷ್ಟದ ಬಣ್ಣಗಳು: ಹಳದಿ ಮತ್ತು ಕೇಸರಿ ಬಣ್ಣಗಳು ಈ ತಿಂಗಳಲ್ಲಿ ನಿಮಗೆ ಶುಭ ತರುತ್ತವೆ. ಈ ಬಣ್ಣಗಳನ್ನು ಉಡುಪು, ಆಭರಣ ಅಥವಾ ದಿನನಿತ್ಯದ ಉಪಯೋಗದಲ್ಲಿ ಬಳಸಿದರೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಶುಭ ಫಲ ಲಭಿಸುತ್ತದೆ. ಸೆಪ್ಟೆಂಬರ್ 2025ರಲ್ಲಿ ಮೀನರಾಶಿಯವರಿಗೆ ಅದೃಷ್ಟದ ಶಕ್ತಿ ಹೆಚ್ಚು ಸಕ್ರಿಯವಾಗಿರುತ್ತದೆ. ಸರಿಯಾದ ದಿನ, ಸಂಖ್ಯೆ ಮತ್ತು ಬಣ್ಣಗಳನ್ನು ಅನುಸರಿಸಿ ಬಳಸಿದರೆ ಪ್ರಗತಿ, ಸೌಭಾಗ್ಯ ಮತ್ತು ಯಶಸ್ಸನ್ನು ಇನ್ನಷ್ಟು ಸುಲಭವಾಗಿ ಪಡೆಯಬಹುದು. ವೀಕ್ಷಕರೇ, ಸೆಪ್ಟೆಂಬರ್ 2025ರಲ್ಲಿ ಮೀನರಾಶಿಯವರಿಗೆ ಒಟ್ಟಾರೆಯಾಗಿ ಮಿಶ್ರ ಆದರೆ ಪ್ರಗತಿಗೆ ಅನುಕೂಲಕರವಾದ ತಿಂಗಳು. ಕೆಲಸ ಮತ್ತು ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಬರಲಿದ್ದು ಪರಿಶ್ರಮ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ಹಣಕಾಸಿನ ಕ್ಷೇತ್ರದಲ್ಲಿ ಸ್ಥಿರತೆ ಬರಬಹುದು, ಆದರೆ ಅನಾವಶ್ಯಕ ವೆಚ್ಚಗಳನ್ನು ತಪ್ಪಿಸಿಕೊಳ್ಳಬೇಕು. ಆರೋಗ್ಯದಲ್ಲಿ ತಾಳ್ಮೆ ಮತ್ತು ನಿಯಮಿತ ಜೀವನ ಶೈಲಿ ಅಗತ್ಯ, ಇಲ್ಲವಾದರೆ ಸಣ್ಣ ಸಮಸ್ಯೆಗಳು ತೊಂದರೆ ಮಾಡಬಹುದು. ಕುಟುಂಬ ಜೀವನದಲ್ಲಿ ಕೆಲವೊಂದು ಸಣ್ಣ ಸಮಸ್ಯೆಗಳು ಎದುರಾದರೂ ಪ್ರೀತಿ ಮತ್ತು ಸಮನ್ವಯದಿಂದ ಅದನ್ನು ಸುಲಭವಾಗಿ ಬಗೆಹರಿಸಬಹುದು. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಶಿಸ್ತು ಅಗತ್ಯ, ಆದರೆ ಕಠಿಣ ಪರಿಶ್ರಮ ಮಾಡಿದರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಆಧ್ಯಾತ್ಮಿಕವಾಗಿ ಇದು ಜಪ, ಧ್ಯಾನ ಮತ್ತು ದೇವರ ಭಕ್ತಿಯಿಂದ ಮನಶಾಂತಿ ಪಡೆಯುವ ಸಮಯ. ಅದೃಷ್ಟದ ದಿನಗಳು, ಸಂಖ್ಯೆಗಳು ಮತ್ತು ಬಣ್ಣಗಳ ಅನುಸರಣೆ ಮಾಡಿದರೆ ಜೀವನದಲ್ಲಿ ಯಶಸ್ಸು ಇನ್ನಷ್ಟು ಸುಲಭವಾಗುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ ಮೀನರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಎಲ್ಲರಿಗೂ ಸಹ ಈ ತಿಂಗಳು ಶುಭವಾಗಲಿ.